ಭಾರತ ಸ್ವಾತಂತ್ರ್ಯ ಮಹೋತ್ಸವದ ಸಂಭ್ರಮಾಚರಣೆಯ ಅಂಗವಾಗಿ ಸಂಕಲ್ಪ ಶಿವಮೊಗ್ಗ ಸಂಸ್ಥೆ ವತಿಯಿಂದ ಆಗಸ್ಟ್ 14ರ ರಾತ್ರಿ 9 ಗಂಟೆಯಿಂದ 12 ಗಂಟೆಯವರೆಗೂ ನಗರದ ಗೋಪಿ ವೃತ್ತದಲ್ಲಿ ಸ್ವಾತಂತ್ರ್ಯ ಗೀತ ಗಾಯನ ಮತ್ತು 250ಕ್ಕೂ ಹೆಚ್ಚು ಕಲಾವಿದರಿಂದ ನೃತ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಕಾರ್ಗಿಲ್ ಯುದ್ಧದಲ್ಲಿ ಸೇವೆ ಸಲ್ಲಿಸಿದ್ದ ನಮ್ಮ ಶಿವಮೊಗ್ಗದ ಯೋಧ ಸುಭಾಷ್ ಚಂದ್ರರವರು ಉದ್ಘಾಟಿಸಲಿದ್ದು, ನಾಡಗೀತೆಯೊಂದಿಗೆ ಆರಂಭವಾಗುವ ಕಾರ್ಯಕ್ರಮ 12 ಗಂಟೆಗೆ ಸರಿಯಾಗಿ ಸಿಡಿಮದ್ದು ಪ್ರದರ್ಶನದ ಮೂಲಕ ಅಂತ್ಯಗೊಳ್ಳಲಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ದೇಶಭಕ್ತರು ಆದಷ್ಟು ಶುಭ್ರ ಬಿಳಿ ವಸ್ತ್ರದಲ್ಲಿ ಬರುವಂತೆ ಕಾರ್ಯಕ್ರಮದ ಸಂಚಾಲಕ ಹಾಗೂ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಎಂ ಷಡಾಕ್ಷರಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸ್ವದೇಶಿ ಮಂತ್ರ 2026 ಸ್ವಾತಂತ್ರ್ಯ ಮತ್ತು ತ್ಯಾಗಕ್ಕೊಂದು ನಮನ ಸಲ್ಲಿಸುವಂಥ ಮತ್ತು ಇವತ್ತಿನ ರಾಷ್ಟ್ರದ ಬಗ್ಗೆ, ರಾಷ್ಟ್ರೀಯತೆ ಬಗ್ಗೆ, ರಾಷ್ಟ್ರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ, ಇವತ್ತಿನ ಯುವಶಕ್ತಿಗೆ ತಿಳಿಸುವಂಥ, ಸಮಾಜ ಬಾಂಧವರಿಗೆ, ಸಮುದಾಯದವರಿಗೆ ತಿಳಿಸುವಂಥ ಒಂದು ಬಹುದೊಡ್ಡ ಕೆಲಸ ಮಾಡಬೇಕು ಅಂತೇಳಿ ಆಲೋಚನೆಯನ್ನು ಮಾಡಿ ಈ ಕಾರ್ಯಕ್ರಮನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಸಂಕಲ್ಪ ಶಿವಮೊಗ್ಗ ಅಂದರೆ ಏನು ಅಂತ ಹೇಳಿದ್ರೆ, ತಾವೆಲ್ಲ ಯೋಚನೆ ಮಾಡಿದಾಗ ಎಲ್ಲರೂ ಸೇರಿ, ಈಗ ಯಾರೋ ಒಬ್ಬರು ಸಮನ್ವಯ ಸಂಸ್ಥೆ ಅಷ್ಟೇ ಮಾಡ್ತಾ ಇತ್ತು, ಕಾಶಿಯವರೊಬ್ಬರೇ ಹೆಸರು ಮಾಡೋದು ಬೇಡ, ಎಲ್ಲರೂ ಸೇರಿ ಮಾಡಬೇಕು ಅನ್ನುವಂಥ ಆಲೋಚನೆ ಮಾಡಿದಾಗ ಎಲ್ಲರೂ ಕೂಡ ಇದ್ರ ಜೊತೆ ಕೈ ಜೋಡಿಸಿರುವಂಥದ್ದು. ಇಲ್ಲಿ ಯಾರೂ ಮುಖ್ಯರು ಅಲ್ಲ, ಯಾರೂ ಅಮುಖ್ಯರು ಅಲ್ಲ. ಸೊ ಎಲ್ಲರೂ ಮುಖ್ಯರು ಅನ್ನುವಂಥ ರೀತಿಯಲ್ಲಿ ವಾಲಂಟಿಯರ್ಗೆ ಎಲ್ಲರೂ ಕೂಡ ಮಾಡಬೇಕು ಅನ್ನುವಂಥ ಆಲೋಚನೆ ಇಟ್ಕೊಂಡು ಒಂದು ಚರ್ಚೆಯನ್ನು ಹುಟ್ಟಾಕಿದ್ವಿ. ಅದರ ಫಲವಾಗಿ ಈ ಸಂಕಲ್ಪ ಶಿವಮೊಗ್ಗ ಅನ್ನುವಂಥ ಒಂದು ಆರ್ಗನೈಸೇಷನ್ ಪ್ರಾರಂಭ ಆಯಿತು. ಶಿಕ್ಷಣ, ಸೇವೆ, ಸಂಸ್ಕೃತಿ, ಸಮೃದ್ಧಿಯ ಸಂಕಲ್ಪ. ಇದರ ಭಾಳ ಪ್ರಮುಖವಾಗಿರುವಂಥ ಕಾರ್ಯಕ್ರಮ ಸ್ವದೇಶಿ ಮಂತ್ರ ಅನ್ನುವಂಥ ಒಂದು ವಿಷನ್ ಇಟ್ಕೊಂಡು ಮಾಡುವಂಥದ್ದು. ಸ್ಥಳ ಗೋಪಿ ಸರ್ಕಲ್. ಸಮಯ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಕಾರ್ಯಕ್ರಮ ನಡೀತದೆ. ಕಾರ್ಯಕ್ರಮದಲ್ಲಿ 9 ಗಂಟೆಗೆ ನಾಡಗೀತೆಯಿಂದ ಪ್ರಾರಂಭ ಆಗಿ ರಾಷ್ಟ್ರಗೀತೆಯೊಂದಿಗೆ 12 ಗಂಟೆಗೆ ಅಂತ್ಯ ಆಗ್ತದೆ. ಅದರ ಮಧ್ಯದಲ್ಲಿ ದೇಶಭಕ್ತಿ ಗೀತೆಗಳ ಗಾಯನ ಇದೆ. ಸುಮಾರು 250 ಕಲಾವಿದರು, ಇನ್ಕ್ಲೂಡಿಂಗ್ ನೃತ್ಯ ಕಲಾವಿದರು ಕೂಡ ದೇಶಭಕ್ತಿ ಮತ್ತು ನಾಡು ನುಡಿಯ ಬಗ್ಗೆ ಮಾತ್ರ ಸಂದೇಶಗಳನ್ನು ಕೊಡುವಂಥ ಕಾರ್ಯಕ್ರಮ ಇದಾಗಿದೆ. ಭಾಷಣ, ಸಭೆ ಯಾವುದೂ ಕೂಡ ಇರೋದಿಲ್ಲ. ಇಲ್ಲಿ 9 ಗಂಟೆಯಿಂದ ನಿರಂತರವಾಗಿ 12 ಗಂಟೆವರೆಗೆ ಕಾರ್ಯಕ್ರಮ ನಡೆಯುತ್ತೆ. ಮಧ್ಯದಲ್ಲಿ ಮಾತ್ರ ಒಂದು 10 ಜನ ಯೋಧರಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡುವಂಥ ಒಂದು ವಿಶೇಷವಾದ ಚಿಂತನೆಯನ್ನು ಕೂಡ ಇಟ್ಕೊಂಡಿರುವಂಥದ್ದು. ಸುಭಾಷ್ ಚಂದ್ರ ತೇಜಸ್ವಿಯವರು ಸಾಗರದವರು, ಕಾರ್ಗಿಲ್ ಯುದ್ಧದ ಸಂದರ್ಭ ಮತ್ತು ಕಾರ್ಗಿಲ್ ಭಾಗದಲ್ಲಿ ಸಾಕಷ್ಟು ಸಮಯಗಳ ಕಾಲ ಸೇವೆಯನ್ನು ಸಲ್ಲಿಸಿರುವಂಥ ಯೋಧರಾಗಿದ್ದಾರೆ. ಅವರ ಮೂಲಕ ಉದ್ಘಾಟನೆಯನ್ನು ಮಾಡಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾಗಿರುವಂಥ ವಿಚಾರ. ಇದೆಲ್ಲ ಕೂಡ 12 ಗಂಟೆಗೆ ಒಂದು ಸಿಡಿಮದ್ದನ್ನು ಸಿಡಿಸೋದ್ರ ಮೂಲಕ ಸಿಹಿ ಹಂಚೋದು, ಸುಮಾರು 5-6 ಸಾವಿರ ಜನಕ್ಕೆ ಸಿಹಿಯನ್ನು ಹಂಚೋದ್ರ ಮೂಲಕ ಆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯಗೊಳಿಸಬೇಕು ಅನ್ನುವಂಥ ಆಲೋಚನೆಗಳಿದೆ. ಸಾಧಕರು, ಸಂತರು, ಶರಣರು ಮತ್ತು ಗಣ್ಯರು ಇವ್ರನ್ನೆಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ನಾವು ಕರಿತೇವೆ. ಯಾರ ಹೆಸರಿಲ್ಲ, ಅಲ್ಲಿ ಬರ್ತಾರೆ, ಕೂತ್ಕೊಳ್ತಾರೆ, ಕಾರ್ಯಕ್ರಮದಲ್ಲಿ ನೋಡುವಂಥದ್ದಷ್ಟೇ. ಇಲ್ಲಿ ಯಾವುದೇ ವೇದಿಕೆ, ಭಾಷಣಗಳು ಯಾವುದೂ ಕೂಡ ಇರೋದಿಲ್ಲ ಅನ್ನುವಂಥ ಆಲೋಚನೆಗಳು ಕೂಡ ಸಮಿತಿದು ಆಗಿದೆ ಎನ್ನುವಂಥ ಮಾಹಿತಿಯನ್ನು ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾವುದೇ ಜಾತಿ, ಧರ್ಮ, ಪಕ್ಷವನ್ನು ಮೀರಿ ಎಲ್ಲರೂ ಕೂಡ ಒಟ್ಟಾಗಿ ಸಮುದಾಯ, ಸಮಾಜ ಮತ್ತು ಮಾಧ್ಯಮ ಮಿತ್ರರು ಕೂಡ ಇದು ಕೈ ಜೋಡಿಸಿರುವಂಥ ಕಾರಣಕ್ಕಾಗಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮೂಡಿಬರಬೇಕು ಅನ್ನುವಂಥದ್ದು ನಮ್ಮ ಆಶೆ ಆಗಿದೆ. ಆದಷ್ಟು ಕೂಡ ಶುಭ್ರ ಬಿಳಿ ಬಟ್ಟೆಯಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥದ್ದು ನಮ್ಮ ಸಮಿತಿಯ ಆಶೆ ಆಗಿದೆ.